ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಕುಮಾರಸ್ವಾಮಿ ಅವರು ದೇವೇಗೌಡರ ಹೆಸರು ಹೇಳ್ಕೊಂಡು 3 ಬಾರಿ ಮತ್ತೆ ಶಾಸಕರಾಗಿದ್ರೆ ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ನೀನ್ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ಯಾ, ಆಸ್ತಿ ಮಾಡ್ಕೊಂಡಿದ್ಯಾ, ಪೆಟ್ರೋಲ್ ಬಂಕ್ಗಳು ಮಾಡ್ಕೊಂಡೆ, ಕ್ರಷರ್ಗಳು ಮಾಡ್ಕೊಂಡೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡೆ, ಬೆಂಗಳೂರು ಸುತ್ತ ಆಸ್ತಿ ಹೊಡೆದೆ. ಇದೆಲ್ಲ ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಅನ್ನೋದನ್ನ ಮರಿಬೇಡ ಮಿಸ್ಟರ್ ಬಾಲಕೃಷ್ಣ. ಕೆಣಕ್ತೀರ ನಮ್ಮನ್ನ, ನಮ್ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು. ನಿನ್ಗೆ ಏನ್ ಯೋಗ್ಯತೆ ಇದೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಕ್ಕೆ, ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಉಡೇ ಬಿಡ್ತಾರೆ, ಸುಳ್ಳು ಹೇಳ್ತಾರೆ ಅಂತೇಳಿ ನಾಚಿಕೆ ಆಗಲ್ಲ ನಿನ್ಗೆ ಅವ್ರ ಹೆಸರು ಹೇಳಕ್ಕೆ? ಅವರಿಂದ ಗೆದ್ದು ಮತ್ತೆ ಈ ಶಾಸಕನಾಗಿ ಕಾಂಗ್ರೆಸ್ನವ್ರು ಕರೆದಂತ ಹರಾಜಿನಲ್ಲಿ ನೀನು ಸೇಲ್ ಆಗಲ್ಲ 10 ಕೋಟಿಗೆ ತಲೆ ಮಾಡ್ಕೊಂಡಲ್ಲ ನೀನು ಬಾಲಕೃಷ್ಣ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಬೆನ್ನಿಗೆ ಚೂರಿ ಆಗ್ತಲ್ಲ ನೀನು. ಮತ್ತೆ ಮಾತಾಡ್ತೀನಿ, ಮತ್ತೆ ಅವ್ರ ಹೆಸರು ತೆಗೆಯಕ್ಕೆ ಯೋಗ್ಯತೆ ಇದೆಯಾ ನಿಮ್ಗೆ? ಏನ್ ಅವ್ರ ಬಗ್ಗೆ ಮಾತಾಡ್ತೀಯ? ಬಾ ಡಿಬೇಟ್ಗೆ. ನಿನ್ ಕೈಗೆ ಮಾಹಿತಿ ಇಲ್ಲ, ನಿನ್ ಗೊತ್ತಿಲ್ಲ ಅಂದ್ರೆ ನಿಮ್ ರಾಜ್ಯ ನಾಯಕರುಗಳನ್ನ ಕರೀರಿ. ಸೋಕಾಂಡ್ ನಿಮ್ ಲೀಡರ್ ಯಾರ್ಯಾರು ಇದ್ದಾರೋ ನಾನ್ ಬರ್ತೀನಿ. ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ 94ರಿಂದ ಏನಿದೆ, 85 ಇಸ್ವಿಯಿಂದ ಏನಿದೆ, ಯಾರು ಮಾಡಿದ್ರು ದೇವೇಗೌಡ ಬ್ಯಾರೇಜ್ ನಮ್ ಜಿಲ್ಲೆಗೆ? ದೇವೇಗೌಡರು ಅವತ್ತು ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವತ್ತು ನಮ್ ಜಿಲ್ಲೆಗೆ ನೀರಾವರಿ ಆಗ್ತಿತ್ತ? ಗೊತ್ತಿದೆ. 94ರಲ್ಲಿ ನೀವು ಶಾಸಕರಿದ್ರೆ ಒಂದ್ ಊರಿಂದ ಒಂದ್ ಊರಿಗೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಯ್ತು ರಾಮನಗರ ಜಿಲ್ಲೆನಲ್ಲಿ. ಒಂದ್ ಕಡೆ ಋಷಭಾವತಿ ನದಿಗೆ ಅಡ್ಡ ಸೇತುವೆಗಳನ್ನ ಮಾಡಿದ್ರು, ಅರ್ಕಾವತಿ ನದಿಗೆ ಸೇತುವೆಗಳನ್ನು ಕಟ್ಟಿದ್ರು, ಸುವರ್ಣಮುಖಿ ಕಟ್ಟಿದ್ರು, ಕಣ್ವಾ ಜಲಾಶಯದ ಕಣ್ವಾ ನದಿಗೆ ಅಡ್ಡಲಾಗಿ ಸೇತುವೆಗಳನ್ನು ಕಟ್ಟಿದ್ರು. 30 ಕಿಲೋಮೀಟರ್ 40 ಕಿಲೋಮೀಟರ್ ಜನ ಸಾಯ್ತಿದ್ರು. ಪ್ರಜ್ಞೆ ಇದೆಯಾ ನೀ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಯಾರು ಈ ಜಿಲ್ಲೆ ಮಾಡಿದ್ದು? ಯಾರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ತಂದಿದ್ದು? ಯಾರು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ರಾಮನಗರಕ್ಕೆ? ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೋ? ಡಿಗ್ರಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? PUC ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮಹಿಳಾ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮತ್ತೆ ಮೊನ್ನೆ ಕುಮಾರಸ್ವಾಮಿ ಅವರು 14 ತಿಂಗಳ ಅವಧಿನಲ್ಲಿ ನೀರಾವರಿ ಬಗ್ಗೆ ಯೋಚನೆ ಇಲ್ಲ, ನೀರಾವರಿ ಬಗ್ಗೆ ಅರಿವಿಲ್ಲ ಅಂತ ಮಾತಾಡ್ತಾರೆ. ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಯಾರಾದ್ರೂ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ದೇವೇಗೌಡರ ಕುಟುಂಬ ಅನ್ನೋದನ್ನ ನೀನಲ್ಲ, ಈ ರಾಜ್ಯದ ಯಾವ ಜನನು ಮರಿಬಾರ್ದು. ದೇವೇಗೌಡರ ಬಗ್ಗೆ ನೀರಾವರಿ ದೇವೇಗೌಡರ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತಾಡ್ತೀರೇನ್ರಿ? ನೀವೇನ್ ತಿಂತೀರಿ? ಯಾವ ಬಾಯಿಲ್ ಮಾತಾಡ್ತೀರಿ ನೀವು? 540 ಕೋಟಿ ಮುಖ್ಯಮಂತ್ರಿ ಆಗಿ 1 ವಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿದ್ರು ವೈಜಿಗುಡ್ಡ ಮಂಚಿನಬೆಲೆ ಜಲಾಶಯ ಇದ್ದು. ಪ್ರಜ್ಞೆ ಇದೆಯಾ ನಿಮ್ಗೆ? ತೆಗ್ಸಿ ದಾಖಲೆನಾ? ನನ್ನ ಹತ್ರ ಇದೆ, ದಾಖಲೆ ತೋರಿಸ್ತೀನಿ. ಯಾವ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು? ಕ್ಯಾಬಿನೆಟ್ ಅಪ್ರೂವಲ್ ಆದ ತಕ್ಷಣ ಇಮಿಡಿಯೇಟ್ ಟೆಂಡರ್ ಮಾಡಿ ಮೆಗಾದರ್ ಕೊಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗ್ರಾವಿಟಿ ಲೈನ್ ಅಲ್ಲಿ, ಅದು ಟನಲ್ ಅಲ್ಲಿ ನೀರು ತರತಕ್ಕಂತ ಇತಿಹಾಸ ಬರ್ದಿತ್ತು ಮಾನ್ಯ ಕುಮಾರಣ್ಣ ಅನ್ನೋದು ಈ ರಾಜ್ಯದ ಜನ ಮರೆಯಲ್ಲ, ಈ ಜಿಲ್ಲೆ ಜನ ಮರೆಯಲ್ಲ. ಇದು ಅವಿವೇಕಿತನದ ಹೇಳಿಕೆ ಅಲ್ಲ. ಸುಮ್ಮನೆ ಇದ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದ ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ. ಕುಮಾರಸ್ವಾಮಿ ಅವರು ಹೌದು 3 ಜನ ಗೆಲ್ಸ್ತಿದ್ರು, ಗೆಲ್ಸ್ಕೊಂಡಂತ ಕುಮಾರಸ್ವಾಮಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಿನ್ ತರ ಚೂರಿ ಹಾಕ್ಲಿಲ್ಲ, ಉಂಡು ಮನೆ ಕನ್ನ ಹಾಕ್ಲಿಲ್ಲ. ನಾವು ನೀರಾವರಿ ಯೋಜನೆ ಮಾಡಿದೀವಿ, 106 ಕಿಲೋಮೀಟರ್ ರಸ್ತೆಗಳನ್ನು ಮಾಡಿಸಿದೀವಿ. ನನಗೆ ಜವಾಬ್ದಾರಿ ಕೊಟ್ಟರು ಅವತ್ತು ಕುಮಾರಣ್ಣ. ರೇಷ್ಮೆ ಮಾರುಕಟ್ಟೆ ಆಗ್ಬೇಕು, ಹೈಟೆಕ್ ಮಾರುಕಟ್ಟೆ. ಇರೋ ಮಾರುಕಟ್ಟೆನಲ್ಲಿ ಅಲ್ಲಿ ದಂಧೆ ನಡೀತಾ ಇದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವತ್ತು 175 ಕೋಟಿ ದುಡ್ಡು ಕೊಟ್ರು. ಇವತ್ತು ಹೈಟೆಕ್ ಮಾರ್ಕೆಟ್ ನಾವು ಕೆಂಗಲಲ್ಲಿ ಮಾಡ್ತಾ ಇದೀವಿ, ಹೋಗಿ ನೋಡ್ಕೊಂಡ್ರಿ. ಮಾವು ತಗೊಂಡೋಗಿ ಬೀದಿಗೆ ಸುರಿತಿದ್ರು. ಎರಳ್ಳಿ ಒಬ್ಬ ರೈತ ಬೀದಿಗೆ ಸುರಿದ್ಬಿಟ್ಟು ಬಂದ್ರು, ನಾಗಣ್ಣ ಅಂತ. ಹೋಗಿ ನೋಡಿ ಮಾತಾಡಿಸು ಅಂತೇಳಿ ಅದ್ರ ಬೆಳಗ್ಗೆ ಮಾವು ಸಂಸ್ಕರಣಾ ಘಟಕಕ್ಕೆ ಆದೇಶ ಮಾಡಿದ್ರು. ಇವತ್ತು ಮಾವು ಸಂಸ್ಕರಣಾ ಘಟಕ ರಾಮನಗರದಲ್ಲಿ ಕೆಂಗಲ್ ಹತ್ರ ಪ್ರತಿಷ್ಠಾಪನೆ.